ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಃ. ಹುಡುಗ ಹುಡುಗಿ ಕಡೆಯವರು ಎರಡು ಕುಟುಂಬದವರು ವಿವರಗಳನ್ನು ತಂದ್ಕೊಡಿ. ಶಾಸ್ತ್ರಿಗಳೇ, 1 ನಿಮಿಷ ಕೊಟ್ಟೆ. ತಗೊಳ್ಳಿ ಶಾಸ್ತ್ರಿಗಳೇ, ಎಲ್ಲ ವಿವರಗಳಿದೆ. ಆಯ್ತಪ್ಪ. ಓಂ ಸರಸ್ವತಿ ಮಹಾಭಾಗ್ಯೆ ವಿದ್ಯೆ ಕಮಲಲೋಚನೆ ವಿಶ್ವರೂಪ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೆ. ಸಪ್ತಮಿ ಅವರೇ, ಏನಕ್ಕೊಂಥರ ಟೆನ್ಷನ್ ಇದ್ದೀರಲ್ಲ? ನಮ್ಮಪ್ಪನ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಆ ಮಂಜರಿ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ್ಲೂ ನಾನು ಏನೂ ಅಂದಿಲ್ಲ. ಅವಳು ಯಾವಾಗ ನಮ್ಮಪ್ಪನ ಹತ್ರ ಕೆಟ್ಟದಾಗ ನಡ್ಕೊಂಡ್ಲೋ ಆವಾಗಲೇ ಅವಳಿಗೆ ಕೆನ್ನೆಗೊಂಡು ಬಿಟ್ಟಿದ್ದು. ಆದರೆ ನೀವು ಬರೀ ಸೋಫಾಗೆ ನಮ್ಮಪ್ಪನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಾರಿ, ಅದು ನನಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. 1 ರೂಪಾಯಿ ದುಡಿಯೋದಕ್ಕೂ ಇಷ್ಟೆಲ್ಲ ಕಷ್ಟಪಡ್ತೀವಿ. ಅದೇ ಖರ್ಚು ಮಾಡಬೇಕಾದ್ರೆ ಯಾರು 1 ಸೆಕೆಂಡ್ ಯೋಚನೆ ಮಾಡಲ್ಲ. ನೋಡಿ, ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಕು, ದುಡ್ಡಿನ ಬಗ್ಗೆ ಅಲ್ಲ. ಮನೆಯವ್ರಿಗೆಲ್ಲರಿಗೋಸ್ಕರನೂ ಖರ್ಚು ಮಾಡೋದೇ ಒಂದು ಖುಷಿ ವಿಷಯ ಅಲ್ವಾ? ನಿಮಗೆ ಹಣ ಮತ್ತೆ ಮತ್ತೆ ಸಿಗುತ್ತೆ, ಈ ಕ್ಷಣ ಈ ಖುಷಿ ಮತ್ತೆ ಸಿಗುತ್ತಾ? ಅದನ್ನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ನಮ್ಮಪ್ಪನ ನೋಡಿ, ಅವರೆಷ್ಟು ಖುಷಿಯಾಗಿದ್ದಾರೆ, ಅದನ್ನು ಕೊಂಡ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸಾರಿ ಸಪ್ತಮಿ, ನಾನು ಟೆನ್ಷನ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ. ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣ, ಈ ವಿಷಯನ ಇಲ್ಲೇ ಬಿಟ್ಬಿಡೋಣ, ಓಕೆನಾ? ಸರಿ. ಶ್ರೀಮಂತನ್ನ ನೋಡಿದ್ರೆ ಈ ನಿಶ್ಚಿತಾರ್ಥನ ನಿಲ್ಸೋ ತರ ಕಾಣಿಸ್ತಿಲ್ಲ. ಒಂದ್ ದಾರಿ ಮುಚ್ಚೋದ್ರೆ ಏನಂತೆ, ಇನ್ನೊಂದ್ ದಾರಿ ಸಿಕ್ಕೇ ಸಿಗುತ್ತೆ. ಭಾಮ, ನಿನ್ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಯೋಚನೆ ಮಾಡು. ಯೋಗು ಮಂಜರಿ ಬಂದ್ಲು. ಪಪ್ಪ, ಅಲ್ಲಿ ನಿಶ್ಚಿತಾರ್ಥ ಶುರು ಮಾಡಿದ್ರು, ನಾವಲ್ಲೇ ಇರ್ಬೇಕು. ಏನು ನಿಶ್ಚಿತಾರ್ಥ ಶುರು ಮಾಡೇ ಬಿಟ್ರಾ? ಶ್ರೀಮಂತ್ಗೆ ಮೊದ್ಲೇ ಕೋಪ ಜಾಸ್ತಿ. ಅವನ್ ಪಿತ್ತ ನೆತ್ತಿಗೆ ಇರೋ ತರ ಮಾಡಿದ್ರೆ ಅವನಾಗೆ ಜಗ್ಲಕ್ ಬರ್ತಾನೆ. ಅಲ್ಲಿ ಉರಿಯೋ ಬೆಂಕಿ ತುಪ್ಪ ಸುರಿದು ಈ ನಿಶ್ಚಿತಾರ್ಥನ ನಿಲ್ಲಿಸ್ಬೋದು. ಮಂಜು ಹೇಳೋದು ಸರಿಯಾಗೇ ಇದೆ. ನಡಿ, ಒಬ್ಬೊಬ್ರಿಗೂ ಗ್ರಾಚಾರ ಬಿಡ್ಸೋಣ. ಅಕ್ಕ, ಮಂಜು, ನಾವ್ ಈಗ್ಲೇ ಹೋಗೋದ್ ಬೇಡ. ಇವಾಗ್ಲೇ ಹೋಗೋದ್ ಬೇಡ್ವಾ? ಯಾಕೆ? ಏನಕ್ ಪಪ್ಪ? ಎಲ್ರೂ ಒಂದು ಒಳ್ಳೆ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕೊತ್ತಾ? ಆ ಟೈಮಲ್ಲಿ ಶುಭ ಕಾರ್ಯ ಮಾಡಿದ್ರೆ ಒಳ್ಳೇದಂತಾರೆ. ಅದೇ ತರ ನಾವು ಕೆಟ್ಟದ್ ಮಾಡ್ಬೇಕಾದ್ರೆ ಕೆಟ್ಟ ಟೈಮನ್ನ ನೋಡ್ಬೇಕಾಗುತ್ತೆ. ನಮ್ ಟೈಮು ಇನ್ನು ಬಂದಿಲ್ಲ ಮಗಳೇ. ನಮ್ ಟೈಮ್ ಯಾವಾಗ ಬರುತ್ತೆ ಪಪ್ಪ? ಅವ್ರು ಆಲ್ರೆಡಿ ನಿಶ್ಚಿತಾರ್ಥ ಶುರು ಮಾಡಿದ್ದಾರೆ. ಶುರು ಮಾಡ್ಲಿಮ್ಮ, ಆಮೇಲೆ ನಾವು ಹೋಗೋಣ. ಶಕ್ತಿಗಿಂತ ಯುಕ್ತಿನೇ ಮೇಲೊಂದು ಕೇಳಿದ್ಯಲ್ಲ, ಈಗ ನಾವು ಯುಕ್ತಿಯಿಂದ ಕೆಲಸ ಮಾಡಬೇಕು. ಮೊದಲು ಅವ್ರು ಶುರು ಮಾಡ್ಲಿ, ಆಮೇಲೆ ನಾವಲ್ಗೆ ಹೋಗೋಣ. ಅಣ್ಣ, 10 ಶಾಸ್ತ್ರ ಮಾಡ್ತಿರ್ತಾರೆ, ಅದ್ರಲ್ಲಿ ಯಾವ ಶಾಸ್ತ್ರ ಹೇಳ್ತಿದ್ಯಣ್ಣ? ತಟ್ಟೆ ಬದಲಾಯಿಸೋ ಶಾಸ್ತ್ರ. ಓ, ತಾಂಬಲ ಒಬ್ರಿಗೆ ಇನ್ನೊಬ್ರು ಕೊಡೋ ಹೊತ್ತಿಗೆ ನಾವು ಹೋದ್ರೆ ಅಲ್ಲಿರೋರೆಲ್ಲ ನಡ್ಗೋಗ್ಬಿಡ್ಬೇಕು. ನಮ್ಮ ಹೆಜ್ಜೆ ಸದ್ದಿಗೆ ಅವ್ರು ಎದೆ ಬಡಿತಾ ನಿಲ್ಲೋಗೋ ತರ ಆಗ್ಬೇಕು. ಮೊದ್ಲು ಶತ್ರುಗಳನ್ನ ನಗೋ ತರ ಮಾಡಿ ಆಮೇಲೆ ಅಳಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀರಾ ಅಲ್ವಾ ಪಪ್ಪ? ಸರಿಯಾಗಿ ಹೇಳಿದೆ ಮಗಳೇ. ಯೋಗು, ಎಲ್ರೂ ಬಿಟ್ಟು ಹಿಡಿತಾರೆ, ನಾವು ಬಿಟ್ಟು ಹೊಡೆಯಕ್ ನಿಂತಿದೀವಲ್ಲ. ಟ್ರೈನ್ ಹೋದ್ಮೇಲೆ ನಾವು ಟಿಕೆಟ್ ತಗೊಳ್ಳೋ ತರ ಆಗ್ಬಾರ್ದಲ್ವಾ? ಹೌದು ಪಪ್ಪ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ನಾವು ಶತ್ರುಗಳಿಗೆ ನಾವು ತುಂಬಾ ಹತ್ರದಲ್ಲೇ ಇರ್ಬೇಕು. ನೀವು ಹೇಳೋ ಟೈಮು ಬಂದಾಗ ನುಗ್ಗಿ ಹೊಡಿಬೇಕು. ಅದೇನಾದ್ರೂ ಸ್ವಲ್ಪ ಮಿಸ್ ಆದ್ರೂ ಅವರು ಖುಷಿಯಾಗಿರ್ತಾರೆ. ಲೈಫ್ ಲಾಂಗು ಸಫರ್ ಮಾಡ್ಬೇಕಾಗಿರೋದು ಆಮೇಲೆ ನಾವು. ಅಯ್ಯೋ, ಹಂಗೇನು ಆಗಲ್ಲ, ಸುಮ್ನಿರಿ ನೀವು. ಆ ಥರ ಆಗಕ್ಕೆ ನಮ್ಮ ಹುಡುಗರು ಬಿಡ್ಬೇಕಲ್ಲ. ಅಣ್ಣ, ನೀವು ಗಲಾಟೆ ಮಾಡಿ ಆ ಜಾಗದಲ್ಲಿ ಸಪ್ತಮಿ ಶ್ರೀಮಂತ ಅವ್ರ ಮನೆಯವ್ರು ಇದ್ರೆ
ಅಯ್ಯೋ ಬದುಕ್ತಲಪ್ಪ ಬಡ್ಜೀವ ಅಂತ ಅಲ್ಲಿಂದ ಓಡ್ತಿರ್ತಾರೆ. ಹಂಗ್ ಮಾಡ್ತೀವಿ. ಇಷ್ಟು ನಡೆದ್ ಬಿಟ್ರೆ ನನ್ನಷ್ಟು ಖುಷಿ ಪಡೋಳು ಮತ್ಯಾರೂ ಇಲ್ಲ ನೋಡಿ. ನೀನ್ ಆಸೆ ಪಟ್ಟಿದ್ದು ಖಂಡಿತ ನಡೀತ ಮಗಳೇ.